ಗೆಳೆಯರೇ, ಯಾರು ಗ್ರೂಪ್ ಬಿ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಾ, ಮೇ ಬಿ ಹಾಕಿರಲ್ಲ ಅಂದ್ಕೊತೀನಿ. ನಿನ್ನೆ ತಾನೇ ಸ್ಟಾರ್ಟ್ ಆಗಿದೆ. ಅವರಿಗೆ ಒಂದು ಸಣ್ಣ ವಿಚಾರ ಗಮನಕ್ಕೆ ತರಲಿಕ್ಕಿದೆ. ಇಲ್ಲಿ ಕಾನ್ವೊಕೇಶನ್ ಸರ್ಟಿಫಿಕೇಟು ಮ್ಯಾಂಡೇಟ್ರಿ ಅಂತ ಕೊಡಲಾಗಿದೆ. ಇದನ್ನು ಸ್ವಲ್ಪ ಗಮನಿಸಿ. ನೀವು ಅಪ್ಲೋಡ್ ಮಾಡೋ ಸಂದರ್ಭದಲ್ಲಿ ಕಾನ್ವೊಕೇಶನನ್ನು ಖಂಡಿತವಾಗಿಯೂ ಮರೀದೆ ಅಪ್ಲೋಡ್ ಮಾಡಿ. ಸುಮ್ಮನೆ ಸಮಸ್ಯೆಗೆ ಆಮೇಲೆ ಗುರಿ ಆಗಬೇಡಿ. ಇದು ಕೊಟ್ಟಿರೋದ್ರಿಂದ ನಿರ್ದಿಷ್ಟವಾಗಿ ಅಪ್ಲೋಡ್ ಮಾಡಲೇಬೇಕು ಕಡ್ಡಾಯ ಅಂತ ಇದೆ. ಇದನ್ನು ಸ್ವಲ್ಪ ಜನ ಬ್ರೋಚರ್ ಯಾರು ಓದಿರೋದಿಲ್ಲ ನೋಟಿಫಿಕೇಷನನ್ನು, ಅವ್ರು ಮಿಸ್ ಮಾಡೋ ಸಾಧ್ಯತೆ ಇರ್ತದೆ. ಹಾಗಾಗಿ ಕಾನ್ವೊಕೇಶನ್ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಂತ ಕೊಟ್ಟಿದ್ದಾರೆ. ಆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇಲ್ಲದೆ ಹೋದಲ್ಲಿ PDCಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಪ್ರೊವಿಷನಲ್ ಸರ್ಟಿಫಿಕೇಟ್ ಕೂಡ ನೀವು ಪಡೆದುಕೊಂಡು ಅಪ್ಲೋಡ್ ಮಾಡಬಹುದು ಅಂತ ನಾನಿಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಇನ್ನೊಂದು ಸಣ್ಣ ಕನ್ಫ್ಯೂಷನ್ ಏನಂದರೆ, ಇಲ್ಲಿ ಎಕ್ಸಾಮ್ ಡೇಟ್ ಬಂದುಬಿಟ್ಟು ತುಂಬ ಜನ ಏನು ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ, KS ಜೊತೆಗೆ ಇದನ್ನು ಸ್ಪೆಸಿಫಿಕ್ ಪೇಪರ್ ಓದಲಿಕ್ಕೆ ಟೈಮು ಆ ಥರ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು 11/8ಕ್ಕೆ ಏನು ಪರೀಕ್ಷೆ ಇದೆ, ಕನ್ನಡ ಭಾಷೆ ಮ್ಯಾಂಡೇಟ್ರಿ ಕನ್ನಡ ಏನಿರ್ತದೆ ಅದು ಮತ್ತು ಜನರಲ್ ಪೇಪರಿಗೆ ಮಾತ್ರ ಸ್ಪೆಸಿಫಿಕ್ಕಾಗಿ ಈ ಟೈಮ್ ಟೇಬಲನ್ನು ಕೊಟ್ಟಿರ್ತಾರೆ. ಇನ್ನು ಸ್ಪೆಸಿಫಿಕ್ ಪೇಪರ್ 2 ಏನಿದೆ 300 ಮಾರ್ಕ್ಸಿಗೆ, ಅದು ಪೇಪರಿಗೆ ಟೈಮ್ ಟೇಬಲು ಇನ್ನೂ ಸೆಟ್ ಮಾಡಿರೋದಿಲ್ಲ. ಪೇಪರ್ 2ಗೆ ಸಪ್ರೇಟಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿರ್ದಿಷ್ಟ ಪೇಪರ್ಗೆ ಸೆಪ್ಟೆಂಬರ್ನಲ್ಲಿ ಮಾಡ್ಬೋದು ಮೇ ಬಿ ಅಂತ ಟೆಂಟೇಟಿವ್ ಮಂತ್ನ ಫಿಕ್ಸ್ ಮಾಡಿದ್ದಾರೆ. ಬಟ್ ಅದು ಬರೋದಿದೆ. ಅದು KS ಪ್ರಿಲಿಮ್ಸ್ ಆಗಿದ ಮೇಲೆ ತುಂಬ ದಿನಕ್ಕೆ ಇರೋದ್ರಿಂದ ನೀವು ಅದನ್ನು ಸಹ ಯಾವುದೇ ತೊಂದರೆ ಇಲ್ಲದೆ ಸ್ಪೆಸಿಫಿಕ್ ಪೇಪರ್ ಕೂಡ ಆಮೇಲೆ KS ಬರೆದ ನಂತರ ತಯಾರಿ ಮಾಡ್ಕೊಳ್ಬೋದು. ಹಾಗೆ ಎಕ್ಸಾಮ್ ಬಂದುಬಿಟ್ಟು CBRTನಲ್ಲಿ ಕಂಪ್ಯೂಟರ್ ಬೇಸ್ಡ್ ಆಗೋ ಸಾಧ್ಯತೆ ಕೂಡ ಇಲ್ಲಿ ನೀಡಲಾಗಿದೆ. ಸೊ CBRT ಎಕ್ಸಾಮ್ ಆಗಿದ್ರೂ ಕೂಡ ಅದಕ್ಕೂ ನೀವು ರೆಡಿಯಾಗಿರಬೇಕು. ಥ್ಯಾಂಕ್ ಯು.